ನಮ್ಗೆ ಯಾವಾಗ ಒಳಗಡೆ ಹೋದಾಗ ಸಮರ್ಥರು ಅಸಮರ್ಥರು ಅಂತ ಇತ್ತು. ಇವಾಗ ಸ್ವರ್ಗ ನರಕ ಅಂತ ತೋರಿಸಿದ್ದಾರೆ. ಸ್ವರ್ಗ ನರಕ ಅಂದಮೇಲೆ ಒಂದು ತುಂಬ ಹೋಪ್ಸ್ ಇದೆ. ಒನ್ ಆಡಿಯನ್ ಆಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ನನಗೊಂದು ಆಡಿಯನ್ ಆಗಿ ಕೂತ್ಕೊಂಡು ನೋಡಬೇಕಾದ್ರೆ ಓಕೆ ಸುದೀಪ್ ಸರ್ ಇದ್ದಾರೆ, ಈ ಸೀಸನ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ಆ ಕಾನ್ಫಿಡೆನ್ಸ್ ಇದೆ. ನನ್ನ ಒಂದು ಜರ್ನಿಗೆ ಒಂದು ಒಳ್ಳೆ ತಿರುವನ್ನ ಕೊಟ್ಟಿದ್ದೀರಾ, ಧನ್ಯವಾದಗಳು. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದಿ ಬೆಸ್ಟ್. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಸೀಸನ್ 11 ಶುರುವಾಗ್ತಾ ಇದೆ. ಸೊ ಈಗ ಆಲ್ರೆಡಿ ಕೌಂಟ್ ಡೌನ್ ಶುರುವಾಗಿರ್ತಕ್ಕಂಥದ್ದು. ನನ್ನ ಜೊತೆ ಈಗ ಬಿಗ್ ಬಾಸ್ ಸೀಸನ್ 10 ಸ್ಪರ್ಧಿ ನೀತು ವನಜಾಕ್ಷಿ ಮೇಡಮ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರಿಗೆ ಎಷ್ಟು ಓಪ್ಸ್ ಇದೆ ಈ ಒಂದು ಸೀಸನ್ ಮೇಲೆ ಅನ್ನೋಂಥದ್ದು. ಮ್ಯಾಮ್, ಬಿಗ್ ಬಾಸ್ ಸೀಸನ್ 10ನಲ್ಲಿ ನೀವು ಸ್ಪರ್ಧಿ ಆಗಿದ್ರಿ, 50 ದಿನ ದೊಡ್ಡ ಮನೇಲಿದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಈಗ ಸೀಸನ್ 11 ಶುರುವಾಗ್ತಾ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂತ? ಸೀಸನ್ 11 ಒಂದು ಧಮಾಕ ಅಂತಲೇ ಹೇಳ್ಬೋದು. ಲೈಕ್ ಫಸ್ಟೇ 2 ಗ್ರೂಪ್ ಆಗ್ತಿದೆ, ಸ್ವರ್ಗ ನರಕ ಅನ್ನೋದು. ಲೈಕ್ ನಮ್ಗೆ ಯಾವಾಗ ಒಳಗಡೆ ಹೋದಾಗ ಸಮರ್ಥರು ಅಸಮರ್ಥರು ಅಂತ ಇತ್ತು, ಇವಾಗ ಸ್ವರ್ಗ ನರಕ ಅಂತ ತೋರಿಸಿದ್ದಾರೆ. ಅಸಮರ್ಥರು ಅನ್ನೋದರಲ್ಲಿ ಎಷ್ಟು ತೊಂದರೆಗಳನ್ನ ಅವ್ರು ಅನುಭವಿಸಿದ್ರು. ಲೈಕ್ ಎಕ್ಸಾಂಪಲ್, ಅವ್ರು ಬಟ್ಟೆಗಳನ್ನೇ ಕೊಟ್ಟಿರಲಿಲ್ಲ. ಒಂದೇ ಬಟ್ಟೆಯಲ್ಲಿ ಅವರು 1 ವೀಕ್ ಇದ್ದರು. ಸೊ ಜಸ್ಟ್ ಇಮ್ಯಾಜಿನ್, ಅವಾಗಲೇ ಹಂಗಿತ್ತಂದರೆ. ಸೊ ಬಿಗ್ ಬಾಸ್ ಸೀಸನ್ 11 ಸ್ವರ್ಗ ನರಕ ಅಂದಮೇಲೆ ಒಂದು ತುಂಬ ಹೋಪ್ಸ್ ಇದೆ. ಒನ್ ಆಡಿಯನ್ ಆಗಿ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದಿ ಬೆಸ್ಟ್. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ಸತಿ ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ಸ್ಗಳು ಡಿಫ್ರೆಂಟ್ ಆಗೇ ಇರ್ತಾರೆ. ಯಾಕಂದರೆ ಲಾಸ್ಟ್ ಸೀಸನ್ನೇ ಹಂಗಿತ್ತು ಅಂದಮೇಲೆ ಅದಕ್ಕಿಂತ ಜಾಸ್ತಿನೇ ಆಗಬೇಕು. ಸೊ ಆ ರೀತಿ ನೋಡಿದಾಗ, ಸೊ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಕಾನ್ಸೆಪ್ಟ್ ಬಗ್ಗೆ ಕೇಳೋಕೆ ಮುಂಚೆ ಹೇಳಿದ್ರಿ ಸ್ವರ್ಗ ನರಕ ಕಾನ್ಸೆಪ್ಟು. ಸೊ ನಿಮಗೆ ದೊಡ್ಡ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ಸ್ವರ್ಗ ನರಕ ಥರದ್ದು ಫೀಲ್ ಆಗಿತ್ತಾ? ಆವಾಗಲೇ ಇವತ್ತಿ ಕಾನ್ಸೆಪ್ಟ್ ಇರ್ಬೋದು, ಬಟ್ ಯಾವುದೋ ಕೆಲವೊಂದು ಸಿಚುವೇಶನ್ಗಳು ನಿಮಗೆ ನರಕ ತೋರಿಸಿರುತ್ತೆ ಅಥವಾ ಸ್ವರ್ಗ ಅನಿಸಿರುತ್ತೆ. ಆ ಮೂಮೆಂಟ್ನ ಶೇರ್ ಮಾಡ್ಕೊಳ್ಳೋದಾದ್ರೆ ಅಲ್ಲಿ ಬಿಗ್ ಬಾಸ್ ಮನೆ ಒಂದು ನೀವು ತುಂಬ ಲೈಕ್ ಆಡಂಬರದ ಒಂದು ಇದನ್ನು ನೋಡ್ಬೋದು, ಇಂಟೀರಿಯರ್ ಮುಖಾಂತರ ಎಲ್ಲ ರೀತಿ. ಸೊ ನಾವು ಒಳಗಡೆ ಹೋದಾಗ ಲೈಕ್ ಹೇಳ್ತಾರಲ್ಲ, ಹೊರಗಡೆಯಿಂದ ಅರಮನೆ, ಒಳಗಡೆ ಹೋದರೆ ಸೆರೆಮನೆ ಅಂತ. ಸೊ ನಿಜವಾಗ್ಲೂ ನಾವೆಷ್ಟೇ ಅದು ಗಟ್ಟಿ ಇದ್ರೂ ಅದು ಒಳಗಡೆ ಒಂದು ಚೂರು ಏನಾದರೂ ಅದು ಪ್ರಾಬ್ಲಮ್ ಆದಾಗ ಯಾರೂ ಇಲ್ಲಲ್ಲಪ್ಪ ಅನ್ನೋ ಒಂದು ತುಳಕ ಇರುತ್ತೆ. ಒಂದು ಯಾರಿಗೆ ಶೇರ್ ಮಾಡ್ಕೊಳ್ಳೋದು, ಯಾರು ನಮ್ಮೋರು, ಯಾರು ಕೆಟ್ಟವರು, ಯಾರು ಒಳ್ಳೆಯವರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಆ ರೀತಿ ನೋಡಿದಾಗ ನರಕ ಸ್ವರ್ಗ ಎರಡೂ ಇರುತ್ತೆ. ಬರೀ ಹೊರಗಡೆಯಿಂದ ನಿಮಗೆ ಅದಷ್ಟು ಚೆನ್ನಾಗಿ ಕಾಣುತ್ತೆ, ಬಟ್ ಮನೆ ಒಳಗಡೆ ಇದ್ದಾಗ ಅದರದ್ದು ಆ ತೊಳಲಾಟ ಇದೆಯಲ್ಲ, ಸೊ ಅದು ನರಕನೇ, ಅದು ಖಂಡಿತ ನರಕ. ನೀತು ಮ್ಯಾಮ್, ಇದು ಹೊಸ ಅಧ್ಯಾಯ ಅಂತ ಹೇಳಿರೋದ್ರಿಂದ ಜೊತೆಗೆ ಕಾನ್ಸೆಪ್ಟು ಡಿಫ್ರೆಂಟ್ ಆಗಿದೆ. ಮತ್ತು ಈಗ ಮೊದಲೆಲ್ಲ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಆಡಿಯನ್ಸ್ ಪೋಲಲ್ಲಿ ಅವಕಾಶ ಇರಲಿಲ್ಲ, ಗೆಲ್ಲೋಕಷ್ಟೇ ನಾವು ವೋಟ್ ಮಾಡ್ತಿದ್ವಿ. ಸೊ ಫಸ್ಟ್ ಟೈಮ್ ಆಡಿಯನ್ಸ್ ಒಳಗಡೆ ಹೋಗೋಕೆ ಅಂದರೆ ರಾಜಾರಾಣಿ ಶೋನಲ್ಲಿ ಅನೌನ್ಸ್ ಮಾಡ್ತಾರೆ ಯಾರು ಸ್ವರ್ಗಕ್ಕೆ ಹೋಗಬೇಕು, ಯಾರು ನರಕಕ್ಕೆ ಹೋಗಬೇಕು ಅಂತ ಆಡಿಯನ್ಸ್ ವೋಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸ್ಪೆಷಲ್ ಪವರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ? ಸ್ಪೆಷಲ್ ಪವರ್, ಕ್ರಿಯೇಟಿವ್ ಟೀಮ್ ಕಡೆಯಿಂದ ಬಿಗ್ ಬಾಸಲ್ಲಿ ಏನೇ ಮಾಡಿದ್ರೂ ಅದೊಂದು ಕಾರಣ ಇರುತ್ತೆ. ಸೊ ಹಾಗಾಗಿ ರಾಜಾರಾಣಿಯಲ್ಲಿ ಎಂಟ್ರಿ ಕೊಡ್ತಾ ಅಂದರೆ 5 ಜನನ ಸೆಲೆಕ್ಟ್ ಮಾಡ್ತಿದ್ದಾರಲ್ಲ, ಸೊ ಅದೊಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಓಕೆ, ನಾಳೆ ಯಾರು ಬರ್ತಾರೆ, ಇವತ್ತು ಯಾರು ಬರ್ತಾರೆ, ಸೊ ಯಾರ್ಯಾರು ಹೋಗ್ತಾ ಇದ್ದಾರೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಬೇಕಾದ್ರೆ ಒಂದೊಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಎಷ್ಟೊಂದು ಬಸ್ ಆಗ್ತಿರುತ್ತೆ, ಯಾರು ಹೋಗ್ತಾರೆ ಯಾರಿಲ್ಲ ಅಂತ. ಸೊ ಅದೊಂದು ಕ್ಯೂರಿಯಾಸಿಟಿಗೆ ರಾಜಾರಾಣಿ ಲೈಕ್ ಶೋ ನೋಡಿದಾಗ ಸೊ ಗೊತ್ತಾಗುತ್ತೆ ಯಾರು 5 ಜನ ಹೋಗ್ತಾ ಇದ್ದಾರೆ ಅನ್ನೋದು. ಸೊ ಗೊತ್ತಿಲ್ಲ ಆ 5 ಜನರಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ನರಕಕ್ಕೆ ಹೋಗ್ತಾರೆ ಅಂತ. ಸೊ ಲೆಟ್ಸ್ ಸಿ. ಸೋಷಿಯಲ್ ಮೀಡಿಯಾ ನೀವು ಸ್ಕ್ರಾಲ್ ಮಾಡ್ತಾನೆ ಇರ್ತೀರಾ, ಯಾರು ಹೋಗ್ತಾರೆ ಅಂತ ನಿಮ್ಗೆ ಅನಿಸುತ್ತೆ ಅಂತ? ನನ್ನ ಪ್ರಕಾರ ಲೈಕ್ ತುಂಬ ಜನ ನನ್ನ ಫ್ರೆಂಡ್ಸೇ ಬಸ್ ಆಗ್ತಿದ್ದಾರೆ. ಸೊ ನೋಡೋಣ, ಯಾರು ಹೋದ್ರೂ ಖುಷಿನೇ. ಎಂಡ್ ಆಫ್ ದಿ ಡೇ ಅಲ್ಲಿ ಫೈಟ್ ಮಾಡಬೇಕು, ಮಾಡಿದಾಗಲೇ ವಿನ್ ಆಗೋಕ್ಕಾಗೋದು. ಅವಮಾನಗಳನ್ನ ಅನುಭವಿಸಿ ಅದನ್ನು ಗೆದ್ದು ಇಲ್ಲ ನಾನು ಮಾಡ್ತೀನಿ ಅಂತ ನಿಂತ್ಕೊಂಡವರು ವಿನ್ನರ್ ಆಗ್ತಾರೆ. ಸೊ ಹಾಗಾಗಿ ಯಾರು ಗೆದ್ರೂ ಖುಷಿನೇ, ಯಾರು ಫೈಟ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಈ ಸಲ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅನ್ನೋಂಥ ಸುದ್ದಿ ಇತ್ತು. ಕೊನೆಗೆ ಸುದೀಪ್ ಸರ್ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ, ಪ್ರೋಮೋದಲ್ಲೆಲ್ಲ ನೋಡಿದ್ದೀವಿ ನಾವು. ಸೊ ಇನ್ ಕೇಸ್ ಸುದೀಪ್ ಸರ್ ಮಾಡಲಿಲ್ಲ ಅಂದಿದ್ರೆ ಯಾರು ಮಾಡಿದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ? ನಿಮಗೆ ಗೊತ್ತಿದೆ, ಯಾಕಂದರೆ ಒಳಗಡೆ ಇದ್ದವರು ಸುದೀಪ್ ಸರ್ನ ಎವ್ರಿ ವೀಕೆಂಡ್ ನೀವು ನೋಡಿರ್ತೀರಿ. ಸೊ ಏನು ಹೇಳ್ತೀರಿ ಅಂತ? ನನ್ನ ಪ್ರಕಾರ ಸುದೀಪ್ ಸರ್ನ ಬಿಟ್ಟು ಬೇರೆ ಯಾರು ಅದಕ್ಕೆ ಸೆಟ್ ಆಗಲ್ಲ. ಸೊ ಯಾಕಂದರೆ ಸುದೀಪ್ ಸರ್ನ ಮಾತಾಡಬೇಕಾದ್ರೆ 1 ವಾರ ಆದಮೇಲೆ ನಮಗೆ ಟೆನ್ಷನ್ ಇರ್ತೀವಿ. ಅಯ್ಯೋ ಯಾರು ಏನು ಹೆಂಗೆ ಮಾತಾಡಬೇಕು, ನಾವು ಹೇಗೆ ಕಾಣಿಸ್ತಿದ್ದೀವಿ, ಏನು ಪ್ರಾಬ್ಲಮ್ ಅನುಭವಿಸಿದ್ದೀವಿ, ಸೊ ನಾವು ಮಾತಾಡಿದ್ದು ಕರೆಕ್ಟ್ ಇತ್ತಾ ತಪ್ಪಿತ್ತಾ ಅನ್ನೋದನ್ನು ಸುದೀಪ್ ಸರ್ ಒಂದು
ರೈಟ್ ವೇದಲ್ಲಿ, ಅಂದರೆ ಲೈಕ್ ಅದು ನಮ್ಗೆ ಇಂಡೈರೆಕ್ಟಾಗಿ ತಲುಪೋ ಥರ ಒಂದು ಪಾಯಿಂಟಾಗಿ ಹೇಳ್ತಿದ್ರು. ನನಗನ್ಸಿದ ಮಟ್ಟಿಗೆ ಅವ್ರ ಪ್ಲೇಸ್ನ ಯಾರೂ ರಿಪ್ಲೇಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಮತ್ತು ಸೀಸನ್ 11ಗೆ ಬಂದಿದ್ದು ನನಗೊಂದು ಆಡಿಯನ್ ಆಗಿ ಕೂತ್ಕೊಂಡು ನೋಡಬೇಕಾದ್ರೆ ಓಕೆ ಸುದೀಪ್ ಸರ್ ಇದ್ದಾರೆ, ಈ ಸೀಸನ್ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ಆ ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ಲೈಕ್ ಸುದೀಪ್ ಸರ್ ಇಸ್ ದ ಬೆಸ್ಟ್. ನೀತು ಮ್ಯಾಮ್, ನೀವು ಒಳಗಡೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ಗೆ ಹಳೆ ಸೀಸನ್ಗಳನ್ನೆಲ್ಲ ನೋಡ್ಕೊಂಡು ಹೋಗಿರ್ತಿದ್ರಿ. ಬಟ್ ಎಷ್ಟೇ ಪ್ರಿಪೇರ್ ಆಗಿ ಹೋದ್ರೂ ಕೂಡ ಬಟ್ ಅಲ್ಲಿ ಬೇರೆನೇ ಇರುತ್ತೆ. ಗೇಮ್ಸ್ ಆಗಲಿ ಅಥವಾ ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅಲ್ಲಿ ಸರ್ವೈವ್ ಆಗೋದು ಕಷ್ಟನೇ ಇರುತ್ತೆ. ಬಟ್ ನಿಮ್ಮ ಹೊಸ ಸ್ಪರ್ಧಿಗಳಿಗೆ, ನಿಮ್ಮ ಕಲೀಗ್ಸಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾವ ಥರ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋದ್ರೆ ನೀವು ಸರ್ವೈವ್ ಆಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಬಿಗ್ ಬಾಸ್ ಮನೆಯಲ್ಲಿ ಪ್ರಿಪೇರ್ ಆಗೋದ್ರೆ ಯೂಸ್ ಇಲ್ಲ ಅಲ್ಲಿ. ಸೊ ಅಲ್ಲಿ ಯಾವ್ಯಾವ ಟಾಸ್ಕ್ ಕೊಡ್ತಾರೆ, ಯಾವ್ಯಾವ ಥರ ಲೈಕ್ ನಾವು ಮಾತಾಡಬೇಕು ಅನ್ನೋದು ಯಾವುದು ಪ್ರಿಪೇರ್ ಮಾಡಿ ಒಂದು ಸ್ಕ್ರಿಪ್ಟಾಗಿ ನಾವು ಮಾಡೋಕ್ಕಾಗಲ್ಲ. ಅಲ್ಲಿ ಒಂದೊಂದು ಸಿಚುವೇಷನಲ್ಲಿ ಯಾವುದೋ ಒಂದು ಅಲಿಗೇಷನ್ ಇರುತ್ತೆ, ಅಲ್ಲಿ ನಾವು ಸ್ಟ್ಯಾಂಡ್ ತೊಗೊಂಡು ನಾವು ಮಾತಾಡಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಯಾರೋ ಏನೋ ಹೇಳಿಕೊಟ್ಟು ನಾವು ಮಾಡೋಕ್ಕೂ ಆಗಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಯಾವುದೂ ಪ್ರಿಪ್ರೇಷನ್ ಮಾಡಿರಲಿಲ್ಲ. ಸೊ ನಂದು ಒಂದೇ ಕನಸಿತ್ತು, ನಾನು ಹೆಂಗೆ ಹೋಗಿದ್ದೀನಿ ಹಂಗೆ ಹೊರಗಡೆ ಬರಬೇಕು, ಹೊರಗಡೆ ಹೇಗಿದ್ದೀನಿ ಅದೇ ರೀತಿ ನಾನು ಮನೆ ಒಳಗಡೆ ಇರಬೇಕು ಅಂತಲೇ ಹೋಗಿದ್ದು. ಸೊ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಇಸ್ ದ ಸೆಕೆಂಡ್ರಿ, ಬಟ್ ಎಂಡ್ ಆಫ್ ದಿ ಡೇ ನಾವೇನು ಕಲ್ತು ಬಂದ್ವಿ ಬಿಗ್ ಬಾಸ್ ಮನೆಯಿಂದ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ತುಂಬ ಕಲ್ತಿದ್ದೀನಿ. ಲೈಕ್ ನನಗೆ ಲೈಕ್ ಜನರ ಪ್ರೀತಿ ಸಿಗ್ತಾ ಇರಬೇಕಾದ್ರೆ ಇಡೀ ಶೋದಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದರು ಸೀಸನ್ 10ರಲ್ಲಿ, ಸೊ ಎಲ್ಲರೂ ಒಂದೊಂದು ಅವ್ರವ್ರ ವ್ಯಕ್ತಿತ್ವ ಇತ್ತು, ಅವ್ರವ್ರ ಕ್ಯಾರೆಕ್ಟರ್ ಇತ್ತು. ಸೊ ಎಂಡ್ ಆಫ್ ದಿ ಡೇ ಒಬ್ಬರೇ ವಿನ್ ಆಗೋದು. ಸೊ ಹಾಗಾಗಿ ಸೀಸನ್ 10 ಗೆದ್ದಿದೆ ಅಂದಮೇಲೆ ಸೊ ಎಲ್ಲರೂ ಗೆದ್ದಂಗೆ. ಸೊ ಹಾಗಾಗಿ ವಿಕ್ಟರಿ. ನಿಮ್ಮ ಬದುಕಿಗೆ ಬಿಗ್ ಬಾಸ್ ಎಷ್ಟು ಪ್ಲಸ್ ಆಯಿತು? ನಿಮ್ಮ ಬದುಕನ್ನು ಹೊಸ ರೀತಿಯಲ್ಲಿ ಕಟ್ಕೊಳ್ಳಿಕ್ಕೆ ಬಿಗ್ ಬಾಸ್ ಎಷ್ಟು ಹೆಲ್ಪ್ ಆಯಿತು ಅಂತ ಅನಿಸುತ್ತೆ? ಏನು ಹೇಳ್ತೀರಿ ಫೈನಲ್ ವರ್ಡ್ಸ್? ತುಂಬ ಹೆಲ್ಪ್ ಆಯಿತು ಬಿಗ್ ಬಾಸ್ ತಂಡಕ್ಕೆ, ಕಲರ್ಸ್ ಟಿ ವಿ ಕನ್ನಡಕ್ಕೆ ಈ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ನಮ್ಮ ಒಂದು ಸಮಾಜದಲ್ಲಿ ಟ್ರಾನ್ಸ್ಜೆಂಡರ್ ಅಂದರೆ ಲೈಕ್ ಬೇರೆ ರೀತಿ ನೋಡ್ತಾರೆ. ಸೊ ನನಗದು ಬೇಡ ಆಗಿತ್ತು. ಚಿಕ್ಕ ವಯಸ್ಸಿಂದನೂ ನಾನೊಂದು ಹೆಣ್ಣು, ನಾನು ಹೆಣ್ಣಾಗಿ ಬದುಕಬೇಕು ಅನ್ನೋದೊಂದು ಆ ಕನಸಿತ್ತು. ಸೊ ಆ ಕನಸು ಈಡೇರಿಸಿದ್ದು ಬಿಗ್ ಬಾಸ್ ಸೀಸನ್ 10 ಕಲರ್ಸ್ ಕನ್ನಡ ನನಗೆ ಅವಕಾಶ ಕೊಟ್ಟಿದ್ದರಿಂದ ಅಲ್ಲಿ ನಂತನ ನಾನು ಮೆರೆದೆ. ಸೊ ಹೊರಗಡೆ ಬಂದಮೇಲೆ ಜನ ನನ್ನ ಎಕ್ಸೆಪ್ಟ್ ಮಾಡಿಕೊಂಡ್ರು. ಸೊ ಏನಾಗುತ್ತಂದರೆ ಕಮ್ಯುನಿಟೀಲಿ ನಾವು ಹೇಗೆ ಬದುಕ್ತೀವಿ, ಹೇಗಿರ್ತೀವಿ ಅನ್ನೋದು ಅದು ಒಂದು ಜರ್ನಿ. ಆದರೆ ಸಮಾಜದ ಜೊತೆಗೆ ನಾವು ಹೇಗಿರ್ತೀವಿ ಅನ್ನೋದು ಇನ್ನೊಂದು ಟಾಸ್ಕ್. ಸೊ ಹಾಗಾಗಿ ನಾನೇನು ಕನಸ್ಕೊಂಡಿದ್ನಲ್ಲ ಅದಾಗಿದೆ. ಸೊ ನನ್ನ ಮುಖಾಂತರ ಎಷ್ಟೊಂದು ಮಂಗಳಮುಖಿಯರು, ಟ್ರಾನ್ಸ್ಜೆಂಡರ್ಸು ಓಕೆ ನಾವು ಜೀವನ ಮಾಡ್ಬೋದು, ನಾವು ಒಂದು ಸಮಾಜದ ಒಂದು ಭಾಗ ಆಗ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ತುಂಬ ಜನ ಲೈಕ್ ಅಪ್ರಿಷಿಯೇಷನ್ ಮಾಡ್ತಾರೆ, ಅವರು ಹೇಳ್ತಾರೆ ಇಲ್ಲ ನಾನು ನಿಮ್ಮ ಥರ ಬದುಕಬೇಕು ಅಂತ. ಸೊ ಅಷ್ಟು ಸಾಕಲ್ವಾ. ಸೊ ಹಾಗಾಗಿ ಕಲರ್ಸ್ ಕನ್ನಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದು ಜರ್ನಿಗೆ ಒಂದು ಒಳ್ಳೆ ತಿರುವನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು. ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಎಷ್ಟೋ ಜನ ಬದುಕು ಕಟ್ಕೊಳ್ಳುವಲ್ಲಿ ವಿಫಲರಾಗ್ತಾರೆ. ಕೆಲವರಿಗೆ ಬಿಗ್ ಬಾಸ್ ಪ್ಲಸ್ ಆಗುತ್ತೆ, ಕೆಲವರಿಗೆ ಮೈನಸ್ ಆಗುತ್ತೆ. ಬಟ್ ಮೈನಸ್ ಆಗುತ್ತೆ ಇನ್ ದ ಸೆನ್ಸ್ ಅವರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳದೆ. ಬಟ್ ನಿಮ್ಮ ಬದುಕಿಗೆ ಪ್ಲಸ್ ಆಯಿತು ಅಂತಲೇ ನೀವು ಹೇಳಿದ್ರಿ. ಬಟ್ ಹೋದಲ್ಲಿ ಬಂದಲ್ಲಿ ತುಂಬ ಜನ ಸೆಲ್ಫಿಗೆ ಮುಗಿ ಬೀಳ್ತಾರೆ. ಎಷ್ಟು ಖುಷಿ ಕೊಡುತ್ತೆ ಮ್ಯಾಮ್ ಯಾಕಂದರೆ ಈ ಹಿಂದೆ ನೀವು ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ನಿಮ್ಮನ್ನು ಐಡೆಂಟಿಫೈ ಮಾಡೋದಕ್ಕೂ ಈಗ ಮಾಡ್ತಿರೋದಕ್ಕೂ ಎಷ್ಟು ಖುಷಿ ಕೊಡ್ತಾ ಇದೆ ಅನ್ನೋಂಥದ್ದು? ತುಂಬ ಖುಷಿ ಕೊಡುತ್ತೆ. ಈಗ ನನ್ನ ಒಂದು ಹಾರ್ಡ್ ವರ್ಕ್ ಏನಿತ್ತು, ನನ್ನ ಜರ್ನಿ ಯಾರಿಗೂ ಏನೂ ಹೇಳೋಕ್ಕಾಗ್ತಿಲ್ಲ ನನ್ನ ಮನಸ್ಸಿನ ಭಾವನೆನ. ಇವಾಗ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಬರ್ತಾರೆ, ಖುಷಿನ ಮಾತಾಡ್ತಾರೆ. ಲೈಕ್ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅಷ್ಟು ಪ್ರೀತಿ ಸಿಗ್ತಾ ಇದೆ. ಅಷ್ಟು ಈಗ ಬಿಗ್ ಬಾಸಿಂದ ಬಂದ ತಕ್ಷಣ ಅದು ಡಿಪೆಂಡ್ಸ್ ಆನ್ ಅಸ್ ಆ್ಯಕ್ಚುಲಿ. ಲೈಕ್ ಹೇಗೆ ನಾವು ಅದನ್ನು ತೊಗೋತೀವಿ, ಹೇಗೆ ನಾವು ಮುಂದೂಡಿಸ್ತೀವಿ ಅಂತ. ಸೊ ನನ್ನ ಲೈಫಲ್ಲಿ ಏನೂ ಇಲ್ಲದೇ ನಾನು ಲೈಕ್ ಜೀವನದಲ್ಲಿ ಆ್ಯಡ್ ಆನ್ ಮಾಡ್ಕೊಂಬಂದೆ ಎಲ್ಲ ರೀತಿಯಿಂದನೂ. ಸೊ ಯಾವತ್ತೂ ಕುಗ್ಗಿಲ್ಲ ನಾನು. ಸೊ ಹಾಗಾಗಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದಾಗ ಆ ಒಂದು ಆಪರ್ಚುನಿಟಿನ ಸದುಪಯೋಗ ತೊಗೊಂಡು ಮುಂದೆ ಜೀವನದಲ್ಲಿ ನಾವು ಹೋಗಬೇಕು. ಸೊ ಯಾವತ್ತೂ ಸೋಲೇ ಗೆಲುವಿನ ಮೆಟ್ಟಲಾಗುತ್ತೆ. ಸೊ ಸೋಲನ್ನ ನಾವು ಯಾವತ್ತೂ ರೈಟ್ ವೇದಲ್ಲಿ ತೊಗೋಬೇಕು. ಹಾಗಾಗಿ ಒಬ್ಬೊಬ್ಬರಿಗೆ ಅದು ಸೋಲನ್ನ ತೊಗೊಂಡಾಗ ಅವ್ರಿಗೆ ಅಯ್ಯೋ ಮುಗೀತಲ್ಲಪ್ಪ ಅನ್ನೋದೊಂದು ಇದ್ಬಿಡುತ್ತೆ. ಸೊ ನನ್ನ ಹಂಗಲ್ಲ. ಯಾವಾಗ ನಾನು ಬಿಗ್ ಬಾಸಿಂದ ಬಂದೆ ತುಂಬ ಆಪರ್ಚುನಿಟೀಸ್ ಬರ್ತಾಯಿದೆ. ಅದನ್ನು ನೀಟಾಗಿ ಯಾವುದೇ ಕೆಲಸ ಇದ್ದರೂ 100% ತೋರಿಸುವಂಥ ಕ್ಯಾರೆಕ್ಟರ್ ನಂದು. ಹಾಗಾಗಿ ಆಪರ್ಚುನಿಟೀಸ್ ಬರ್ತಾಯಿದೆ, ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ. ಲೈಫ್ ಚೆನ್ನಾಗಿ ನಡೀತಾ ಇದೆ. ಸಿನಿಮಾ ಏನಾದರೂ
ಅವಕಾಶಗಳು ಬರ್ತಾ ಇದೆಯಾ? ಟ್ಯಾಟೂ ಸ್ಟುಡಿಯೋ ಅಂತೂ ಇದ್ದೇ ಇದೆ, ಓನ್ ಹೌದು, ಬಿಸ್ನೆಸ್. ಹೌದು. ಸಿನಿಮಾ ಏನಾದ್ರು ಮಾಡ್ತಾ ಇದ್ದೀರಾ? ಸಿನಿಮಾ ಇವಾಗ ಉಪೇಂದ್ರ ಸರ್ದು UI ಮೂವಿಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಉಪೇಂದ್ರ ಸರ್ ಅಭಿಮಾನಿಯಾಗಿ ನಾನು ವೆಯ್ಟ್ ಮಾಡ್ತಿದ್ದೀನಿ. ಅವರು ಎಷ್ಟೋ ವರ್ಷಗಳ ನಂತರ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಐ ಆಮ್ ಆಲ್ಸೋ ವೆಯ್ಟಿಂಗ್. ಯಾ ಈಗ ನಮಗೆ ತುಂಬ ಅವೈಲಬಲ್ ಇದ್ದೀರಾ, ನೀವು ಸಿಗ್ತಾ ಇರ್ತೀರಾ ಯಾವಾಗಲೂ. ಇವಾಗ ಸ್ಯಾಂಡಲ್ವುಡ್ ಕಪ್ ನಡೀತಾ ಇದೆ, ಸೊ ಬ್ಯಾಡ್ಮಿಂಟನ್ ಕಪ್ಪು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದ್ದೀರಾ ನೀವು, ನಿಮ್ಮ ಟೀಮು? ಸೊ ನಿಮ್ಮ ಟೀಮ್ ಬಗ್ಗೆ ಮಾತಾಡೋದಾದ್ರೆ. ತುಂಬ ಎಕ್ಸೈಟ್ ಆಗಿದ್ದೀನಿ. ಲೈಕ್ ಸ್ಯಾಂಡಲ್ವುಡ್ ಕಪ್ ಒಂದು ಎಲ್ಲ ಕಲಾವಿದರು ಸೇರಿಕೊಂಡು ಆಡುವಂಥ ಒಂದು ಟೂರ್ನಮೆಂಟ್. ತುಂಬ ಖುಷಿ ಆಗುತ್ತೆ. ಇವಾಗ ತಾನೇ ಆಡಿದ್ವಿ, ಗೆದ್ವಿ. ಲೈಕ್ ಕಪ್ಪು ಹತ್ತಿರ ಇದೆ. ಸೊ ನಮ್ಮ ಟೀಮು ಅಷ್ಟೇ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಆಡಬೇಕಾದ್ರೆ ಸುಮ್ಮನೆ ಆಡ್ತಾಯಿದ್ವಿ, ಏನು ನೆಟ್ ಇಲ್ಲದೇ ಹಂಗೆ ಸುಮ್ಮನೆ ಆಡ್ತಾಯಿದ್ವಿ. ಇವಾಗ ನೆಟ್ ಇದೆ, ಪ್ರಾಕ್ಟೀಸ್ ಮಾಡಿದ್ದೀವಿ, ಕೋಚ್ ಇದ್ದಾರೆ. ಸೊ ಹಾಗಾಗಿ ಪರ್ಫೆಕ್ಷನ್ ಬರ್ತಾ ಇದೆ. ಸೂರ್ಯವಂಶ ಟೀಮಿಗೆ ಆಡ್ತಾಯಿದ್ವಿ. ಸೊ ಮೇಲಾಗಿ ಇಲ್ಲಿ ಬ್ಯಾಡ್ಮಿಂಟನ್ ಅಂದ ತಕ್ಷಣ ನಾವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಇರಲೇಬೇಕು. ಇದ್ದಾಗ ನನಗನ್ಸಿದ್ದು ಬ್ಯಾಡ್ಮಿಂಟನ್ ಆಡ್ತಾ ಒಂದು ಬಾಡಿ ಫುಲ್ಲು ನಮಗೆ ಎಕ್ಸಸೈಸ್ ಕೊಡುತ್ತೆ, ಮೈಂಡ್ ರಿಲೀಫ್ ಆಗಿರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಯಾರೇ ಆದರೂ ಅಷ್ಟೇ, ಇವಾಗಿನ ಯಂಗ್ ಜನ್ರೇಷನ್ನಲ್ಲಿ ಸೊ ಎಲ್ಲರೂ ಬ್ಯಾಡ್ಮಿಂಟನ್ ಆಯಿತು, ಕ್ರಿಕೆಟ್ ಆಯಿತು, ಸೊ ಯಾವುದೋ ಒಂದು ಕ್ರೀಡೆಯಲ್ಲಿದ್ದಾಗ ಒಂದು ಆ್ಯಕ್ಟಿವ್ ಆಗಿರ್ತೀವಿ. ಸೊ ಸುಮ್ಮನೆ ಎಷ್ಟೊಂದು ಜನ ಡಿಪ್ರೆಷನ್ನು ಅದು ಇದು ಅಂದ್ಕೊಂಡು ಟೈಮ್ನ ವೇಸ್ಟ್ ಮಾಡ್ತಿದ್ದಾರೆ, ಅವರ ಒಂದು ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಿದ್ದಾರೆ. ಸೊ ಅದರಿಂದ ಹೊರಗಡೆ ಬಂದು ಈ ಥರ ಚಿಕ್ಕ ಪುಟ್ಟ ಯಾವುದಾದ್ರೂ ಟೂರ್ನಮೆಂಟ್ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಒಂದು ಸೋಲು ಗೆಲ್ತೀವಿ ಬಿಟ್ಟು, ಬಟ್ ಪಾರ್ಟಿಸಿಪೇಷನ್ ಈಸ್ ದ ಬೆಸ್ಟ್ ಥಿಂಗ್. ಸೊ ಹಾಗಾಗಿ ನಾವು ಎಂಜಾಯ್ ಮಾಡ್ತಿದ್ವಿ ನಮ್ಮ ಪ್ರಾಸೆಸ್ನ. ಸೊ ಎಲ್ಲರೂ ನೀವು ಅಷ್ಟೇ ಯಾವುದೊಂದು ಕ್ರೀಡೆಯಲ್ಲಿ ಭಾಗವಹಿಸಿ ಸೊ ಚೆನ್ನಾಗಿರಿ, ಹೆಲ್ದಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ವಶನು, ಸೂರ್ಯವಂಶ ಅಂದ ತಕ್ಷಣ ನಮಗೆ ವಿಷ್ಣುದಾದ ಕಣ್ಮುಂದೆ ಬರ್ತಾರೆ. ಸೊ ಬಹುಶಃ ನೀವು ಅವ್ರ ಸಿನಿಮಾಗಳನ್ನ ನೋಡೇ ಇರ್ತೀರಿ. ಏನು ಹೇಳ್ತೀರಿ ವಿಷ್ಣು ಸರ್ ಬಗ್ಗೆ? ಏನಾದ್ರು ಒಂದೆರಡು ಮಾತು. ವಿಷ್ಣು ಸರ್ ಬಗ್ಗೆ ಲೈಕ್ ಅವರು ಟೀಮ್ ಅಂತ ನನಗೆ ಬಂದಾಗ, ಸೂರ್ಯವಂಶ ಟೀಮ್ ಅಂತ ಬಂದಾಗ ತುಂಬ ಖುಷಿ ಆಯಿತು. ಲೈಕ್ ಅವರ ಒಂದು ಆ್ಯಕ್ಟಿಂಗ್ನ ನೋಡ್ಕೊಂಡು ಬೆಳೆದಂಥ ಒಂದು ಹುಡುಗಿ ನಾನು. ಸೊ ಹಾಗಾಗಿ ಅವರ ಒಂದು ಆ್ಯಕ್ಟಿಂಗ್ ಆಯಿತು, ಅವರ ಇದ್ದ ಒಂದು ವ್ಯಕ್ತಿತ್ವ, ಸಹಜವಾಗಿ ಅವರು ಎಲ್ಲೂ ಅವರು ಅಂದರೆ ಲೈಕ್ ಅವ್ರು ಬಂದ ತಕ್ಷಣ ಒಂದು ಆರ ಇರ್ತಿತ್ತು, ಒಂದು ಸಿಂಹ ಗರ್ಜನೆ ಅಂತ ಹೇಳ್ಬೋದು. ಅವ್ರು ಸೈಲೆಂಟಾಗಿ ಬಂದ್ರೂ ಆ ಗರ್ಜನೆ ಇರ್ತಿತ್ತು. ಸೊ ಹಾಗಾಗಿ ಅವರ ತಂಡದಲ್ಲಿ ನಾನಿದ್ದೀನಿ ಅನ್ನೋದು ಒಂದು ಭಾಗ್ಯ ಅಂತ ಹೇಳ್ಬೋದು. ಪ್ರೌಡ್ ಮೂಮೆಂಟ್. ಸೊ ಐ ಆಮ್ ಎಂಜಾಯಿಂಗ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇದಿಷ್ಟು ನೀತು ಅವ್ರ ಮಾತುಗಳು. ಸೊ ಅವರು ಸೂರ್ಯವಂಶ ಟೀಮ್ಗೆ ಆಡ್ತಾ ಇದ್ದಾರೆ ಬ್ಯಾಡ್ಮಿಂಟನ್ ಟೂರ್ನಮೆಂಟ್. ಸೊ ಗೆಲುವು ಅವ್ರದ್ದಾಗಲಿ, ಕಪ್ ಕೂಡ ಸಿಗಲಿ. ಜೊತೆಗೆ ಬಿಗ್ ಬಾಸ್ ಅಂಗಳದಿಂದ ಹೊರಗಡೆ ಬಂದ ಮೇಲೆ UI ಸಿನಿಮಾದ ಪಾರ್ಟ್ ಆಗಿದ್ದಾರೆ. UI ಇಡೀ ಜಗತ್ತು ತಿರುಗಿ ನೋಡ್ತಾ ಇರ್ತಕ್ಕಂಥ ಆ ಸಿನಿಮಾದ ಭಾಗವಾಗಿರೋದಕ್ಕೂ, ಸೂರ್ಯವಂಶ ತಂಡದ ಭಾಗವಾಗಿರೋದಕ್ಕೆ ಎರಡಕ್ಕೂ ಕೂಡ ಅವರಿಗೆ ಹೆಮ್ಮೆ ಇದೆ. ಸೊ ಗೆಲುವು ಸಿಗಲಿ ಅನ್ನೋದೇ ನನ್ನ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.